ಹಾಯ್ ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ KPSC ಅವ್ರ ಕಡೆಯಿಂದ ಯಾವುದೇ ಅಪ್ಡೇಟ್ ಇರಲಿಲ್ಲ. ಅದಕ್ಕೋಸ್ಕರ ನಾನು ಯಾವುದೇ ಅಪ್ಡೇಟ್ ಕೊಡುವಂಥ ವಿಡಿಯೋನ ಮಾಡಿರಲಿಲ್ಲ. ಹೇಳಿದ್ದೇ ಇನ್ಫಾರ್ಮೇಷನನ್ನು ಹೇಳಿ ನಿಮ್ಮನ್ನು ಸುಳ್ಳು ಇನ್ಫಾರ್ಮೇಷನ್ ಹೇಳೋದು ಬದಲು ವಿಡಿಯೋ ಮಾಡ್ದಲ್ಲಿರೋದು ಬೆಟರ್ ಅಂತ ನಾನು ಮಾಡಿರಲಿಲ್ಲ. ಈ ವಿಡಿಯೋದಲ್ಲಿ ನಾವು KPSC ಅವರು ಹೈದರಾಬಾದ್ ಕರ್ನಾಟಕ ರೀಜನ್ನ ಗ್ರೂಪ್ ಬಿ ಪೋಸ್ಟ್ 1:3 ಎಲಿಜಿಬಿಲಿಟಿ ಲಿಸ್ಟನ್ನು ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ತುಂಬ ದಿನದಿಂದ ಆ್ಯಕ್ಚುಲಿ ಯಾವುದೇ ಇನ್ಫಾರ್ಮೇಷನ್ ಇರಲಿಲ್ಲ. ಇವಾಗ KPSC ಅವರು ತಾಲೂಕ್ ಗೆಜೆಟೆಡ್ ಆಫೀಸರ್ HK ರೀಜನ್ನ 1:3 ಎಲಿಜಿಬಿಲಿಟಿ ಲಿಸ್ಟನ್ನು ಬಿಟ್ಟಿದ್ದಾರೆ. ಗ್ರೂಪ್ ಬಿ ಪೋಸ್ಟಲ್ಲಿ ಈ ಬೇರೆ ಬೇರೆ ಪೋಸ್ಟ್ಗಳು ಇತ್ತು. ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಫ್ಯಾಕ್ಟ್ರೀಸ್, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ BBMP, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸ್, ಅಸಿಸ್ಟೆಂಟ್ ಡೈರೆಕ್ಟರ್ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್, ಜಿಯಾಲಜಿಸ್ಟ್ ಅಂಡರ್ ಗ್ರೌಂಡ್ ವಾಟರ್. ಈ ಎಲ್ಲ ಪೋಸ್ಟ್ಗಳಿಗೂ 1:3 ಎಲಿಜಿಬಿಲಿಟಿ ಲಿಸ್ಟನ್ನು ಬಿಟ್ಟಿದ್ದಾರೆ. ಯಾರ್ಯಾರು ಸೆಲೆಕ್ಟ್ ಆಗಿದ್ದೀರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಹಾಗೆ ಯಾರ್ದು ಸೆಲೆಕ್ಟ್ ಆಗಿಲ್ವೋ ಪ್ಲೀಸ್ ಡೋಂಟ್ ಡಿಸಪಾಯಿಂಟ್. ನಿಮಗೆ ಇನ್ನು RPC ರಿಸಲ್ಟ್ ಬರೋದು ಬಾಕಿ ಇದೆ. ಈ ವಾರದಲ್ಲಿ ಯೂಶ್ವಲಿ HK ರೀಜನ್ ರಿಸಲ್ಟ್ ಫಸ್ಟ್ ಬರುತ್ತೆ, ಇದ್ರ ನಂತರ RPC ರಿಸಲ್ಟ್ ಬರುತ್ತೆ. ಸೊ ಇನ್ನೊಂದು ವಾರದಲ್ಲಿ ಆ ರಿಸಲ್ಟ್ ಬರ್ಬೋದು. ಹೋಪ್ ಫಾರ್ ದ ಬೆಸ್ಟ್. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಒಳ್ಳೆ ಮನಸ್ಸಿಂದ ಕಾಯಿರಿ, ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತೆ. 1:3ಗೆ ಎಲಿಜಿಬಲ್ ಪಡೆದಿರುವಂತಹ ಕ್ಯಾಂಡಿಡೇಟ್ಸ್ಗಳು ನಿಮಗೆ 1:3 ಯಾವ ರೀತಿ ಇರುತ್ತೆ ಅನ್ನೋ ವಿಡಿಯೋನ ನಾನು ಈ ಚಾನಲಲ್ಲಿ ಮಾಡಿದ್ದೀನಿ. ಲೈಕ್ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಆ ಪ್ರಾಸೆಸ್ ಹೇಗೆ ನಡೆಯುತ್ತೆ ಫುಲ್ ಅನ್ನೋದನ್ನು ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ನೀವು ಆ ವಿಡಿಯೋನ ಒಂದು ಸಲ ನೋಡಿ, ನಿಮಗೆ ಕಂಪ್ಲೀಟ್ ಐಡಿಯಾ ಬರುತ್ತೆ. ಹಾಗೆ ಗ್ರೂಪ್ ಬಿ ಲೆವೆಲ್ನ ಎಕ್ಸಾಮ್ನ ರಿಸಲ್ಟ್ ಬಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಖಂಡಿತವಾಗಿಯೂ KAS ಮೇನ್ಸ್ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ರಿಸಲ್ಟನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇತ್ತೀಚೆಗೆ KPSC ಅವ್ರ ಕಡೆಯಿಂದ ಕಾಲ್ ಆಗ್ತಿಲ್ಲ ಅಂತ ಓದೋದನ್ನು ನಿಲ್ಲಿಸಬೇಡಿ. ನಿಮ್ಮ ಓದು ಯಾವಾಗಲೂ ಕನ್ಸಿಸ್ಟೆಂಟಾಗಿ ಇರಬೇಕು, ಒಂದೇ ಥರ ಇರಬೇಕು. KEA ಅವರು ಕಾಲ್ ಮಾಡಿರುವಂತಹ ಎಕ್ಸಾಮ್ಗಳಿಗೆ ಬರೀರಿ. ಅಲ್ಲಿ ತುಂಬ ಕಮ್ಮಿ ಪೋಸ್ಟ್ಗಳಿದೆ ಅಂತ ಅಪ್ಲೈ ಮಾಡದೇ ಇರೋದು, ಹಾಗೆ ಒಂದೊಂದು ಎಕ್ಸಾಮ್ಗಳಿಗೂ ಆ್ಯಕ್ಚುಲಿ ಪೇ ಮಾಡಬೇಕು ಅಲ್ಲಿ. ಸೊ ಆ ಥರ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಏನೂ ಮಾಡೋಕ್ಕಾಗಲ್ಲ, ಟ್ರೈ ಮಾಡಿ ಆ ಎಕ್ಸಾಮ್ಗಳನ್ನು. ಇತ್ತೀಚೆಗೆ ನಾನು ನೋಬೆಲ್ ಅವಾರ್ಡ್ ರಿಲೇಟೆಡ್ ಒಂದು ವಿಡಿಯೋ ಮಾಡಿದ್ದೀನಿ. ಹಾಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಗ್ಗೆನೂ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಹಾಗೆ ಕರ್ನಾಟಕದ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಇರುವಂಥ ವಿಡಿಯೋ ಎಲ್ಲ ಹಾಕಿದ್ದೀನಿ. ಈ ಎಲ್ಲ ಇನ್ಫಾರ್ಮೇಷನ್ಗಳು ನೀವು ಯಾವುದೇ ಎಕ್ಸಾಮ್ಗೆ ಹೋದರೂ ಮುಂದಿನ ಒಂದು ವರ್ಷಗಳ ಕಾಲ ಖಂಡಿತವಾಗಿಯೂ ಈ ಅವಾರ್ಡ್ ರಿಲೇಟೆಡ್ ವೀಡಿಯೋಸ್ಗಳು ಹೆಲ್ಪ್ ಆಗುತ್ತೆ. ಪ್ಲೀಸ್ ಆ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ. ನಾನು ಹೆಚ್ಚಿನ ಕಂಟೆಂಟ್ಸನ್ನು ತಗೊಬರ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಇದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.